ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ವೀಕ್ಷಕರೇ, ನಿನ್ನೆ ಎಪಿಸೋಡ್ ಮಾತ್ರ ಬಹಳ ಮಜವಾಗಿತ್ತು. ಒಂದಂತೂ ಇಷ್ಟು ದಿನ ಬಿಗ್ ಬಾಸ್ ನೋಡೋರಿಗೆ ಅರ್ಥ ಆಗಿರುತ್ತೆ. ಆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟು ಜನಕ್ಕೂ ಕೂಡ ಅದರಲ್ಲಿ ಕೆಲವೊಬ್ಬರಿಗೆ ಕ್ಲೀನ್ ಅನ್ನೋದಿಲ್ಲ, ನೀಟ್ನೆಸ್ ಅನ್ನೋದು ಇಲ್ಲ, ಇದು ನಮ್ಮನೆ ಅನ್ನೋ ಭಾವನೆ ಇಲ್ಲ. ಯಾಕಂದ್ರೆ ಕೆಲಸದ ವಿಚಾರವಾಗಿ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಯಾರು ಕೂಡ ಅಲ್ಲಿ ಅಷ್ಟಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಇದೇ ಕೆಲಸದ ವಿಚಾರವಾಗಿ ನಿನ್ನೆ ಜಗಳ ಸ್ಟಾರ್ಟ್ ಆಗುತ್ತೆ ರಕ್ಷಿತಾ ಹಾಗೆ ರಾಶಿಕಾ ನಡುವೆ. ಯಾಕಂದ್ರೆ ನಿನ್ನೆ ಪ್ರೋಮೋ ನೋಡಿದಾಗ ನಿಮ್ಗೆಲ್ರಿಗೂ ಕೂಡ ಅನ್ಸಿರುತ್ತೆ ಏನೋ ದೊಡ್ಡ ಜಗಳ ಆಗಿರುತ್ತೆ ಅಂತ. ಅಫ್ಕೋರ್ಸ್ ದೊಡ್ಡ ಜಗಳ ಆಗಿದ್ರೂ ಕೂಡ ರಕ್ಷಿತಾ ಹಾಗೇನೆ ರಾಶಿಕಾ ನಡುವೆ ದೊಡ್ಡ ಜಗಳ ಈ ಕೆಲಸದ ವಿಚಾರಕ್ಕೆ ಆಗುತ್ತೆ. ಯಾಕಂದ್ರೆ ಡೇ 1 ಇಂದ ನೀವು ನೋಡ್ಕೊಂಡ್ ಬರ್ತಾ ಇರ್ಬೋದು, ಅಡ್ಗೆ ಮನೆ ಜವಾಬ್ದಾರಿ ಕಂಪ್ಲೀಟ್ ಆಗಿ ರಕ್ಷಿತಾ ಅವರು ತಗೊಂಡಿದ್ರು. ಯಾಕಂದ್ರೆ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಂತ. ಆಲ್ರೆಡಿ ಬಿಗ್ ಬಾಸ್ ಇಂದ ಆಚೆ ಬಂದಿರೋರು ಕೂಡ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ರಕ್ಷಿತಾ ಕೈ ಅಡ್ಗೆ ಬಹಳ ಚೆನ್ನಾಗಿದೆ ಅಂತ. ಸೊ ರಕ್ಷಿತಾ ಕೂಡ ಹೇಳ್ತಾರೆ, ಯಾರೋ ಫಸ್ಟ್ ವೀಕೋ ಸೆಕೆಂಡ್ ವೀಕೋ ಒಂದು ಫೈನಲಿಸ್ಟ್ ಆದಾಗ, ಸುದ್ದಿ ಅವರು ಫೈನಲಿಸ್ಟ್ ಆದಾಗ, ಅಸುರಾಧಿಪತಿ ಆದಾಗ ರಕ್ಷಿತಾನ ಕೇಳ್ತಾರೆ. ಅವರು ಹೆಚ್ಚಾಗಿ ರಾತ್ರಿ ಟೈಮ್ ಎದ್ದಿರ್ತಾ ಇದ್ರು. ಸೊ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾಗ ನೀನ್ ಯಾಕೆ ಕ್ಲೀನ್ ಮಾಡ್ತೀಯಾ, ಇದು ನಿನ್ ಕೆಲಸ ಅಲ್ಲ, ನೀನ್ ಹೋಗಿ ಮಲ್ಕೋ ಅಂತ ಹೇಳಿದಾಗ, ಇದೇ ತರ ಇರೋದು ನನಗೆ ಇಷ್ಟ ಇಲ್ಲ, ಈ ರೀತಿ ಗಲೀಜಾಗಿರೋದು ನನಗೆ ಇಷ್ಟ ಆಗಲ್ಲ, ಮನೇಲೂ ನಾನು ಅದೇ ಕೆಲಸ ಮಾಡ್ತೀನಿ ಅನ್ನೋ ರಕ್ಷಿತಾ ಮಾತು ಅವಾಗ್ಲೇ ಹೇಳಿದ್ರು. ಸೊ ಈ ಮನೆ ಮಂದಿಗೆಲ್ಲ ಏನಾಗಿದೆ, ರಕ್ಷಿತಾ ಕೈಲೇ ಯಾಕೆ ಅಷ್ಟು ಕೆಲಸ ಮಾಡಿಸ್ತಾ ಇದ್ದಾರೆ, ಒಬ್ರ ಮೇಲೆ ಒಬ್ರು ಹಾಕೊಳ್ತಾರೆ. ರಘು ಅವ್ರು ಕ್ಯಾಪ್ಟನ್ ಆಗಿದ್ದಾಗಲೂ ಕೂಡ ಈ ವೀಕಲ್ಲೂ ಕೂಡ ಗಿಲ್ಲಿ ಹಾಗೆ ಅಶ್ವಿನಿ ಅವರಿಗೂ ಕೂಡ ಬಾತ್ರೂಮ್ ವಾಶ್ ಮಾಡುವಂತಹ ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ಏರಿಯಾ ಅವರೇ ಅಲ್ಲಿ ಕ್ಲೀನ್ ಮಾಡ್ಬೇಕಿರುತ್ತೆ. ಬಟ್ ಈ ಕಡೆ ಅಶ್ವಿನಿ ಅವರು ಕೂಡ ಮಾಡ್ತಾ ಇಲ್ಲ, ಗಿಲ್ಲಿ ಅವರು ಕೂಡ ಮಾಡ್ತಾ ಇಲ್ಲ. ಕ್ಯಾಪ್ಟನ್ ಏನ್ ಮಾಡ್ತಾ ಇದಾರೆ, ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ ಜವಾಬ್ದಾರಿ ನಿಮ್ಮ ಮೇಲಿದೆ, ನೀವು ಮಾಡ್ಲೇಬೇಕು ಅಂತ. ಸೊ ಕೆಲಸ ಅಂತ ಬಂದಾಗ ಇವ್ರು ಯಾಕೆ ಮಾಡಲ್ಲ, ಮಾಡಿ ಅಂತ ಹೇಳಿದಾಗ ಸಂಜೆ ಮಾಡ್ತೀನಿ, ನೈಟ್ ಮಾಡ್ತೀನಿ, ಎಲ್ರು ವಾಶ್ರೂಮ್ಗೆ ಹೋಗಿ ಬರ್ಲಿ, ಅವಾಗ ಮಾಡ್ತೀನಿ, ನಾಳೆ ಮಾಡ್ತೀನಿ, ಈ ರೀತಿಯಾಗಿ ಅಶ್ವಿನಿ ಅವರು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ರು. ಇವ್ರು ಬಿಗ್ ಬಾಸ್ ಮನೇಲಿ ಮಾತ್ರ ಹೀಗಿದಾರ ಅಥವಾ ಅವ್ರ ಮನೆಯಲ್ಲೂ ನಿಜ ಜೀವನದಲ್ಲೂ ಹಾಗೆ ಇದಾರ ಅನ್ನೋ ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಂದಿರುವಂತದ್ದು ವ್ಯಕ್ತಿತ್ವದ ಆಟ ಆಡ್ಲಿಕ್ಕೆ, ಅಂದ್ರೆ ಅವ್ರು ಏನಿದ್ದಾರೆ ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿಸ್ಕೊಳ್ಬೇಕು. ಆದ್ರೆ ಇಲ್ಲಿರುವಂತಹ ಸ್ಪರ್ಧಿಗಳು ಒಂದಷ್ಟು ಅಹಂಕಾರದಿಂದ, ಈಗೋ ಇಂದ ನಾನು ಯಾಕೆ ಕೆಲಸ ಮಾಡಬೇಕು, ನೀನು ಮಾಡಲ್ಲ ಅನ್ನೋದು, ಕೆಲಸದಿಂದ ನಾನು ಹೆಂಗ್ ತಪ್ಪಿಸ್ಕೊಂಡೆ ಅಂತ ಮಾತಾಡ್ತಾ ಕೂತ್ಕೊಂಡಿರುವಂತದ್ದು. ಸೊ ಅವ್ರು ಬಿಗ್ ಬಾಸ್ ಮನೆನ ಏನ್ ಅನ್ಕೊಂಡಿದ್ದಾರೆ, ನಾವೇನು ನೋಡಲ್ಲ ಅಂತ ಅನ್ಕೊಂಡಿದಾರ, ಅಥವಾ ಬಿಗ್ ಬಾಸ್ ಏನು ಟೆಲಿಕಾಸ್ಟ್ ಮಾಡಲ್ಲ ಅಂತ ಅನ್ಕೊಂಡಿದಾರ. 24/7 ನಾವು ಲೈವ್ ನೋಡ್ತಿದ್ವಾಗ ಒಂದು ಅಬ್ಸರ್ವ್ ಮಾಡ್ತೀವಿ, ಪ್ರತಿಯೊಬ್ಬರನ್ನು ಕೂಡ ಬಿಗ್ ಬಾಸ್ ಫೋಕಸ್ ಮಾಡಿ ತೋರಿಸ್ತಾರೆ. ಪ್ರತಿ ಕ್ಯಾಮ್ರಾದಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ ಅಷ್ಟು ಕೂಡ ರೆಕಾರ್ಡ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಕಾಕ್ರೋಚ್ ಸುದ್ದಿ ಅವರು ಹೇಳ್ತಾರೆ, ನಾನು ಒಂದಷ್ಟು ದಿನ ಈ ಒಂದು ಮನೆ ಕೆಲಸದಿಂದ ತಪ್ಪಿಸ್ಕೊಂಡೆ, ನಾನು ಯಾವ ರೀತಿ ತಪ್ಪಿಸ್ಕೊಂಡೆ ಅಂತ ರಾಶಿಕಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೂತಿದ್ದಾರೆ. ಅಂತಂದ್ರೆ ಇವ್ರು ಏನ್ ಮಾಡಕ್ಕಂತ ಬಿಗ್ ಬಾಸ್ ಬಂದಿದ್ದಾರೆ, ಬರೀ ಗೇಮ್ ಆಡ್ಕೊಂಡು ಟಾಸ್ಕ್ ಆಡ್ಕೊಂಡ್ರೆ ಸಾಕಾ? ಬಿಗ್ ಬಾಸ್ ಅಂತಂದ್ರೆ ಒಂದು ಮೆಂಟಲ್ ಗೇಮ್, ಅದು ಆ ಗೇಮ್ ನ ಯಾರು ಪಾಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇದನ್ನೆಲ್ಲ ನೋಡ್ತಾ ಇದ್ರೆ ರಕ್ಷಿತಾ ಅವರು ವಿನ್ ಆದ್ರೂ ಕೂಡ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅವರು ಡೇ 1 ಇಂದಲೂ ಕೂಡ ಅದೇ ರೀತಿ ಆಡ್ಕೊಂಡು ಬಂದಿದ್ದಾರೆ. ಸೊ ರಕ್ಷಿತಾ ಈ ಮನೇಲಿ ಇರಬಾರ್ದು ಅಂತ ಸಾಕಷ್ಟು ಜನರ ಅಭಿಪ್ರಾಯ ಇತ್ತು. ಅದ್ರ ನಡುವೆ ಕೂಡ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಬಟ್ ಆ ಒಂದು ಹುಡುಗಿ ಕಂಡ್ರೆ ಯಾಕೆ ಇವ್ರಿಗೆ ಆಗ್ತಾ ಇಲ್ಲ, ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಬಂದ್ಲು ಅನ್ನೋದು ಒಂದು ಇರಬಹುದು. ಹಾಗೆ ಅವರು ಎಲ್ಲಾ ರೀತಿಯಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತೆ ರಕ್ಷಿತಾಗಿದೆ. ಟಾಸ್ಕ್ ಆಡ್ತಾರೆ, ಅಡ್ಗೆ ಮಾಡ್ತಾರೆ, ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ತಾರೆ, ಇನ್ನೇನು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಮುಖ್ಯವಾಗಿ ಬೇಕಾಗಿರೋದು ಬಿಗ್ ಬಾಸ್ ಮನೆಗೆ ಇಷ್ಟು ಲಕ್ಷಣಗಳು, ಇದೆಲ್ಲ ಕೂಡ ರಕ್ಷಿತಾ ಆಗಿದೆ. ಸೊ ರಕ್ಷಿತಾ ವಿನ್ ಆದ್ರೂ ಕೂಡ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ನೆನ್ನೆ ಏನೇನಾಯ್ತು ರ್ಯಾಂಡಮ್ ಆಗಿ ನೋಡ್ಕೊಂಡ್ ಬರೋಣ. ಗಿಲ್ಲಿ ಹಾಗೆ ರಿಷಾ ನಡುವೆ ಒಂದು ದೊಡ್ಡ ಜಗಳ ನಡೆಯುತ್ತೆ ಕಾವ್ಯ ವಿಚಾರವಾಗಿ. ಸೊ ಇಲ್ಲಿ ಬೇಕಂತ ರಿಷಾ ಇದನ್ನ ಮಾಡ್ತಾ ಇರೋದು ಅಂತ ಎಲ್ರಿಗೂ ಕೂಡ ಹೆಚ್ಚಾಗಿ ಕಾಣಿಸ್ತಾನೆ ಇದೆ. ಅದ್ರಲ್ಲೂ ಕೂಡ ಅವರ ವಾಯ್ಸ್ ತುಂಬಾ ಇರಿಟೇಷನ್ ಆಗುತ್ತೆ ನೋಡೋರ್ಗೆ. ಆಸ್ ಎ ಆಡಿಯನ್ಸ್ ಆಗಿ ನಾನೇ ಬಿಗ್ ಬಾಸ್ ನೋಡ್ತಿದ್ದೀನಿ ಅಂದಾಗ ರಿಷಾ ಕಿರಿಚ್ತಾ ಇರೋದು ಬೇಕಂತಲೇ ಕಿರಿಚ್ತಾ ಇರೋದು ಅಂತಾನೂ ಕೂಡ ಕಾಣಿಸುತ್ತೆ. ಈ ವಿಚಾರವಾಗಿ ಗಿಲ್ಲಿ ಕೂಡ ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ. ಸೊ ಕಾವ್ಯ ವಿಚಾರ ಅಂತ ಬಂದಾಗ ಗಿಲ್ಲಿ ಯಾಕೆ ಮಾತಾಡ್ತಾನೆ ಅನ್ನೋದು ರಿಷಾ ಅವರ ಒಂದು ಮಾತಾಗಿತ್ತು. ಯಾಕೆ ನೀನು ಯಾವಾಗ್ಲೂ ಕಾವ್ಯ ಅಂತ, ಬೇರೆಯವ್ರು ಯಾರು ನಿನ್ ಕಣ್ಣಿಗೆ ಕಾಣೋದಿಲ್ವಾ ಅಂತ. ಎಸ್ ಅಫ್ಕೋರ್ಸ್ ಅವರಿಬ್ರು ಚೆನ್ನಾಗಿದ್ದಾರೆ, ಅವರಿಬ್ರು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅವರಿಬ್ರು ಜಂಟಿ ಆಗಿದ್ರು, ಅವರಿಬ್ರು ಕ್ಲೋಸ್ ಇದ್ದಾರೆ. ಸೊ ಮಾತಾಡಿದ್ರೆ ಇವರಿಗೆಲ್ಲ ಏನ್ ಪ್ರಾಬ್ಲಮ್ ಅನ್ನೋದು ಗಿಲ್ಲಿಯ ಒಂದು ಮಾತಾಗಿತ್ತು. ಸೊ ಆ ನಂತರದಲ್ಲಿಯೂ ಕೂಡ ಗಿಲ್ಲಿ ಹಾಗೆ ಅಶ್ವಿನಿ ಗೌಡ ಅವ್ರ ನಡುವೆ ಒಂದಷ್ಟು ನಡೆಯುತ್ತೆ. ಸೊ ಈ ರೀತಿ ಬಿಗ್ ಬಾಸ್ ಇಂದ ಏನ್ ಕಲ್ತ್ಕೊಳ್ತಾ ಇದ್ದಾರೆ, ಒಂದು ಟಾಸ್ಕ್ ಅಂತ ಬರುತ್ತೆ, ಆ ಟಾಸ್ಕ್ ಅಲ್ಲೂ ಕೂಡ ಬ್ಲೂ ಟೀಮ್ ಅವರು ವಿನ್ ಆಗ್ತಾರೆ. ಸೊ ಇದೆಲ್ಲ ನಾವು ನೋಡ್ತಾ ಇದ್ದಾಗ ಬಿಗ್ ಬಾಸ್ ಇಂದ ನಮಗೆ ಏನ್ ಮೆಸೇಜ್ ಸಿಗ್ತಾ ಇದೆ ಬಿಗ್ ಬಾಸ್ ನೋಡೋದ್ರಿಂದ. ಸೊ ವೀಕ್ಷಕರಿಗೂ ಕೂಡ ಹೀಗೆ ಅನ್ಸುತ್ತೆ, ಈಗ ಬಿಗ್ ಬಾಸ್ ನ ನೋಡೋರು ನಾವು ಅಡಲ್ಟ್ಸ್ ಮಾತ್ರ ನೋಡೋದಿಲ್ಲ, ಚಿಕ್ಕ ಮಕ್ಕಳು ನೋಡ್ತಾರೆ, ದೊಡ್ಡವರು ಕೂಡ ನೋಡ್ತಾರೆ, ಹಿರಿಯರು ಕೂಡ ನೋಡ್ತಾರೆ, ಅಜ್ಜಿ ಕೂಡ ಬಿಗ್ ಬಾಸ್ ನೋಡ್ಕೊಂಡು ಕೂತಿರ್ತಾರೆ. ಸೊ ಇದರಿಂದ ಇವ್ರು ಏನ್ ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದು ಕೂಡ ಅನ್ಸುತ್ತೆ. ಸೊ ಇವತ್ತಿನ ಪ್ರೋಮೋ ನೋಡಿರ್ತೀರಾ ಅಂತ ಅನ್ಕೋತೀನಿ. ಇವತ್ತಿನ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಹಾಗೆ ಕಾವ್ಯ ಅವರ ನಡುವೆ ಏಕವಚನದಲ್ಲಿ ಜಗಳ ನಡೆಯುತ್ತೆ. ಸೊ ಈ ಹಿಂದೆ ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಸುದೀಪ್ ಸರ್ ಈ ಏಕವಚನ
ಏಕವಚನ ಅಂತ ಬಂದಾಗ ಒಂದಷ್ಟು ಅವ್ರು ಏನು ಹೇಳಬೇಕು, ರೆಸ್ಪೆಕ್ಟ್ಫುಲ್ಲಿ ಅವ್ರು ಏನು ಹೇಳಬೇಕು ಪ್ರತಿಯೊಂದನ್ನು ಕೂಡ ಅಶ್ವಿನಿ ಗೌಡ ಅವರಿಗಾಗಿರ್ಬಹುದು ಅಥವಾ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದಾರೆ. ಅವರು ಬರೀ ಅಶ್ವಿನಿ ಗೌಡ ಅವ್ರಿಗೆ ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದಾರೆ. ಇಲ್ಲಿ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಂದ್ರೆ ನೀವು ಕೂಡ ರೆಸ್ಪೆಕ್ಟ್ ಕೊಡಬೇಕು, ನೀವು ಚಿಕ್ಕವರೇ ಆಗಿರಿ ದೊಡ್ಡವರೇ ಆಗಿರಲಿ. ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದು ನಡೀತಾ ಇಲ್ಲ. ಸೊ ನಾನೇ ನನ್ನ ಗತ್ತೆ ನಡಿಬೇಕು, ನನ್ನ ಈಗೋನೇ ನಡಿಬೇಕು, ನನ್ನ ಅಹಂಕಾರನೇ ನಡಿಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ತಲೆ ಮೇಲೆ ಕೂರಿಸ್ಕೊಂಡಿರುವಂತಹ ಒಂದಷ್ಟು ಜನ ಇದ್ದಾರೆ. ಸೊ ಈ ವೀಕೆಂಡ್ ಅಲ್ಲಾದ್ರೂ ಅವರು ಪಾಠ ಕಲಿತಾರ. ಯಾಕಂದ್ರೆ ಪ್ರತಿ ವೀಕೆಂಡ್ ಆದ ನಂತರದ 2 ದಿನ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಬಟ್ ಅದಾದ್ಮೇಲೆ ಒಂದಷ್ಟು 4-5 ದಿನ ಬಹಳ ಹಾರಾಡೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಮರ್ತೋಗ್ಬಿಟ್ಟಿರ್ತಾರೆ ಸುದೀಪ್ ಸರ್ ನಮಗೆ ಈ ರೀತಿ ಹೇಳಿದ್ರು ಅಂತ. ಸುದೀಪ್ ಸರ್ ಮಾತಿಗೆ ಬೆಲೆ ಕೊಡದೆ ಅಶ್ವಿನಿ ಗೌಡ ಅವರು ಕಾವ್ಯ ಜೊತೆಗೆ ಜಗಳಕ್ಕೆ ಇಳಿತಾರೆ. ನೀನು ಅವ್ರು ಅಶ್ವಿನಿ ಗೌಡ ಅವರು ಕೂಲಾಗೆ ಮಾತಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಆಯ್ತು, ಬಿಗ್ ಬಾಸ್ ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಸೊ ಆ ಒಂದು ಸಿಚುವೇಶನ್ ಇಂದ ಇಬ್ಬರ ನಡುವೆ ಜಗಳ ಆಗಿರಬಹುದು ಅಂತ ಕೂಡ ಹೇಳ್ಬಹುದು. ಬಿಕಾಸ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಏನ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ಜಗಳ ಆಗ್ಲಿಕ್ಕೆ ಏನ್ ಕಾರಣ, ಅಥವಾ ಇವರಿಬ್ರೇ ಬೇಕಂತ ಮಾಡ್ಕೊಂಡ್ರ. ಅಶ್ವಿನಿ ಗೌಡ ಅವರು ತುಂಬಾ ಪೊಲೈಟ್ ಆಗಿ ಮಾತಾಡ್ಕೊಂಡು ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾ ಕಾವ್ಯ ಅವರು ರೈಸ್ ಆದಾಗ ಈ ಏಕವಚನದ ಟಾಕ್ಸ್ ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ನೀನು ರೆಸ್ಪೆಕ್ಟ್ ಕೊಟ್ರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಕಾವ್ಯ ಅವರು ಹೇಳ್ತಾರೆ. ಅದು ಎಲ್ರಿಗೂ ಕೂಡ ಅನ್ಸುತ್ತೆ, ನಮಗೂ ಕೂಡ ಮರ್ಯಾದೆ ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವಾ. ಚಿಕ್ಕವರಾಗಿದ್ರು ಪರವಾಗಿಲ್ಲ, ದೊಡ್ಡವರು ಅಂತ ಎಷ್ಟು ಅನ್ನಿಸ್ಕೊಳಕ್ಕಾಗುತ್ತೆ. ರಿಷಾ ಅವರು ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರಿಗೆ ಮುಚ್ಕೊಂಡಿರೋ ಅನ್ನುವಂತಹ ಪದ ಬಳಕೆ ಆಗಿರ್ಬೋದು. ಅಶ್ವಿನಿ ಗೌಡ ಅವರು ಇವೆಲ್ಲ ಪದದಿಂದ, ಇದೆಲ್ಲ ಒಂದಷ್ಟು ಪದಗಳ ಬಳಕೆಯಿಂದ ಏನ್ ಸಿಗ್ತಾ ಇದೆ. ಸೊ ಇದನ್ನ ವೀಕೆಂಡ್ ಅಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಸೊ ಇವತ್ತಿನ ಪ್ರೊಮೋ ನೋಡಿರ್ತೀರಾ. ಸೊ ಇವರಿಬ್ರು ನಡುವೆ ಒಂದಷ್ಟು ಗಲಾಟೆ ಸೃಷ್ಟಿಯಾಗಿದೆ. ಸೊ ಅದು ಟಾಸ್ಕ್ ವಿಚಾರಕ್ಕ ಅಥವಾ ಇವರಿಬ್ರು ವೈಯಕ್ತಿಕ ಕಾರಣಕ್ಕ, ಮೇ ಬಿ ವೈಯಕ್ತಿಕ ಕಾರಣ ಅಂತ ಹೆಚ್ಚಾಗಿ ಪ್ರೊಮೋದಲ್ಲಿ ನೋಡ್ತಾ ಇದೆ. ಪ್ರೊಮೋ ನೋಡ್ಕೊಂಡು ಎಪಿಸೋಡ್ ನೋಡೋರು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ ಪ್ರೊಮೋದಲ್ಲಿ. ಯಾಕಂದ್ರೆ ಅಷ್ಟೊಂದು ಹೈಲೈಟ್ ಮಾಡಿ ತೋರಿಸಿರ್ತಾರೆ ಜಗಳವನ್ನ. ಬಟ್ ಎಪಿಸೋಡ್ ನೋಡಿದ್ರೆ ಸ್ವಲ್ಪ ಸೆಪ್ಪೆ ಆಗಿರುತ್ತೆ. ಸೊ ನೋಡೋಣ ಇವತ್ತು ಏನಾಗಬಹುದು, ಇವತ್ತಿನ ಟಾಸ್ಕ್ ಬಿಗ್ ಬಾಸ್ ಏನ್ ಕೊಡ್ತಾರೆ, ಅಥವಾ ಕ್ಯಾಪ್ಟನ್ಸಿ ಇವತ್ತಿಗೆ ಎಂಡ್ ಆಗುತ್ತಾ, ಮತ್ತೆ ಏನಾದ್ರು ಗೇಮ್ ಕೊಡ್ತಾರ ಅನ್ನೋದೆಲ್ಲದೂ ಕೂಡ ನೋಡೋಣ. ಸದ್ಯಕ್ಕೆ ಇವರಿಬ್ಬರ ಜಗಳ ತುಂಬಾ ಮನರಂಜನೆ ಕೊಡುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ನೋಡೋಣ ಏನು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಏನೇನೆಲ್ಲ ಆಯ್ತು, ಅಶ್ವಿನಿ ಗೌಡ ಅವರು ಯಾಕೆ ಕಾವ್ಯಗೆ ಬೈತಾರೆ, ಕಾವ್ಯ ಯಾಕೆ ಅಷ್ಟು ರೈಸ್ ಆಗ್ತಾರೆ, ಎಲ್ಲದೂ ಕೂಡ ಎಪಿಸೋಡ್ ನೋಡ್ಮೇಲೆ ಗೊತ್ತಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.